ಸರ್ ಈಗೇನು ಬಿಜೆಪಿಯವ್ರದ್ದು ಏನು ಇದು ನಡೆದಿದೆ ಒಂದು ಕಡೆ ಉಚ್ಚಾಟನೆ ಅಂತಾರೆ ಒಂದು ಕಡೆ ಏನು ಆ ವಿಷಯದ ಬಗ್ಗೆ ನಾ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ದೆಹಲಿ ವರಿಷ್ಠರು ಪಕ್ಷ ಎಲ್ಲವನ್ನೂ ಗಮನಿಸ್ತಾ ಇದೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ನಿರ್ಧಾರವನ್ನು ಕೇಂದ್ರದ ವರಿಷ್ಠರು ತೆಗೆದುಕೊಳ್ತಾರೆ. ಅಷ್ಟೇ ನಾ ಅದ್ರ ಬಗ್ಗೆ ಕಮೆಂಟ್. ಬಟ್ ಈ ಗೊಂದಲದಿಂದ ಪಕ್ಷಕ್ಕೆ ಅಂತ ಡ್ಯಾಮೇಜ್ ಆಗ್ತಾ ಇದೆ. ನಾ ಹೇಳಿದಲ್ಲ, ಗೊಂದಲ ಇದ್ದದಂಕ ನಿಜ ಯಾರೂ ಇಲ್ಲ ಅನ್ನೋದಿಲ್ಲ. ಹೀಗಾಗಿ ಆ ಗೊಂದಲದ ಬಗ್ಗೆ ಮತ್ತೆ ನಾ ಗೊಂದಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಎಲ್ಲವೂ ಗುರುತಾಗ್ತಾ ಇದೆ. ಪಕ್ಷ ಎಲ್ಲವೂ ಅಬ್ಸರ್ವ್ ಮಾಡ್ತಾ ಇದೆ. ವಿದಿನ್ ಶಾರ್ಟ್ ಪೀರಿಯಡ್ ದೇ ವಿಲ್ ಟೇಕ್ ಅಪ್ರಾಪ್ರಿಯೇಟ್ ಡಿಸಿಷನ್. ಸರ್ ಹಿರಿಯರಾಗಿ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರಾಗಿ ತಾವೇನು ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ ಸರ್ ಅವರಿಗೆಲ್ಲ? ಏನಿಲ್ಲ, ನಾ ಏನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗ ಎಲ್ಲ ಗೊಂದಲಮಯ ಇದೆ. ಅದಕ್ಕಾಗಿ ಆ ಗೊಂದಲ ನಿವಾರಣೆ ಮಾಡುವಂಥ ಶಕ್ತಿ ನಮ್ಮ ಹೈಕಮಾಂಡಿಗಿದೆ. ಆದಷ್ಟು ಬೇಗ ಆ ಗೊಂದಲ ನಿವಾರಣೆ ಆಗ್ತದೆ ಅಂತ ಅಷ್ಟೇ. ಕೇಂದ್ರ ಪರವಾಗಿ ಮತ್ತಷ್ಟು ಒಂದು ಕೆಲವೊಬ್ಬರು ಮಾಜಿ ಶಾಸಕರು ಅದಕ್ಕೆ ಅವ್ರ ಪರವಾಗಿ ಇವ್ರ ಪರವಾಗಿ ನಾ ಏನು ಹೇಳೋದಿಲ್ಲ. ನಾ ಯಾವಾಗಲೂ ಪಕ್ಷದ ಪರವಾಗಿ ಇದ್ದಂಥ ವ್ಯಕ್ತಿ ನಾನು. ಅದಕ್ಕಾಗಿ ಅದು ಪಕ್ಷ ಸರಿಯಾಗಲಿಕ್ಕೆ ಏನು ವ್ಯವಸ್ಥೆ ಆಗಬೇಕು, ಈ ಗೊಂದಲ ಸರಿ ಮಾಡಲಿಕ್ಕೆ ಏನೇನು ಆಗಬೇಕು ವರಿಷ್ಠರು ಅದನ್ನು ಮಾಡೇ ಮಾಡ್ತಾರೆ. ಅವ್ರಿಗೆಲ್ಲ ಗುರ್ತಿರ್ತದೆ. ಸರ್ ಈಗ ಅನುದಾನ ತಾರತಮ್ಯ ನೋಡ್ರಿ, ಅಲ್ಲಿ ಮೇನ್ ಅಪೋಸಿಷನ್ ಪಾರ್ಲಿಮೆಂಟದಲ್ಲಿ ಯಾರಿದ್ದಾರೆ? ಕಾಂಗ್ರೆಸ್ ಪಾರ್ಟಿಯವರು ಇದ್ದಾರೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭಾದಲ್ಲಿ ಲೀಡರ್ ಇದ್ದಾರೆ. ರಾಹುಲ್ ಗಾಂಧಿ ಇದ್ದಾರೆ. ಈಗ CM ಸಿದ್ದರಾಮಯ್ಯ, DCM DK ಶಿವಕುಮಾರು ಪ್ರಧಾನಮಂತ್ರಿಗಳು ಭೇಟಿ ಆಗ್ತಾರೆ, ಎಲ್ಲ ಆಗ್ತಾರೆ. ಆಯ್ತು, ಅಲ್ಲಿ ಭೇಟಿ ಆಗ್ತಾರೆ, ಮನವಿ ಕೊಡ್ತಾರೆ. ಹೊರಗೆ ಬಂದು ಬೆಳಗಿನ ಸಾಯಂಕಾಲ ಕ್ರಿಟಿಸೈಸ್ ಮಾಡ್ತಾರೆ. ಒಂದು ಯೋಜನಾ ಆಯೋಗ ಇದೆ, ನೀತಿ ಆಯೋಗ, ಅಲ್ಲಿ ಇದು ವೇದಿಕೆ ಇದೆ, ಅಲ್ಲಿ ಮಾತಾಡಲಿಕ್ಕೆ. ಅಲ್ಲಿ ಮಾತಾಡೋದಿಲ್ಲ. ಆಮೇಲೆ ಪಾರ್ಲಿಮೆಂಟ್ ಇದೆ, ಅದಕ್ಕಿಂತ ದೊಡ್ಡ ವೇದಿಕೆ ಪಾರ್ಲಿಮೆಂಟ್ ಇದೆ. ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಕಾಂಗ್ರೆಸ್ನವರು ಸಾಕಷ್ಟು ಜನ ಮೆಂಬರ್ಸ್ ಇದ್ದಾರೆ, ನಿಮ್ಮ ಲೀಡರ್ಸ್ ಇದ್ದಾರೆ. ಅವರೆಲ್ಲ ಮಾಹಿತಿ ಕೊಡ್ರಿ, ಅವರೆಲ್ಲ ಮಾತಾಡಲಿ. ಅಲ್ಲಿ ಬೆಳಗಿನ ಸಾಯಂಕಾಲ ಬಾಯ್ಕೌಟ್ ಮಾಡ್ತೀರಿ, ವೇಲಿಗೆ ಹೋಗ್ತೀರಿ, ಧರಣಿ ಸತ್ಯಾಗ್ರಹ ಮಾಡ್ತೀರಿ. ಒಂದು ಶಬ್ದ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಅದು ಬಿಟ್ಟು ಇವತ್ತು ತಾರತಮ್ಯ, ನಮಗೆ ಅನುದಾನ ಸಿಗ್ತಾ ಇಲ್ಲ, ನೀವು ವೇದಿಕೆಯನ್ನು ಎಲ್ಲಿ ವೇದಿಕೆ ಉಪಯೋಗ ಮಾಡಬೇಕು ಅಂತ ಮಾಡೋದಿಲ್ಲ. ನೀವು ಮಾಡಲಾರ್ದನ್ನು ಈ ರೀತಿ ಹೇಳೋದ್ರಿಂದ ಕೇವಲ ಇದು ರಾಜಕೀಯ ಕಾರಣ ಸಲುವಾಗಿ ಈ ರೀತಿ ಹೇಳ್ತಿದ್ದೀರಿ ಅಂತ ಅನಿಸ್ತದೆ ಅಷ್ಟೇ. ಸರ್ ಈಗ ಸ್ಟೇಟ್ ಅನುದಾನ ಕೂಡ ಬಿಜೆಪಿ ಶಾಸಕರಿಗೆ ಕಡಿಮೆ ಕೊಡೋದು, ಕಾಂಗ್ರೆಸ್ ಶಾಸಕರು ನೋಡ್ರಿ, ಆದಂಕ ತಾರತಮ್ಯ ಇದ್ದೇ ಇದೆ. ಆದರೆ ಇವತ್ತು ಎಲ್ಲಿ ಸ್ಪೆಷಲ್ ಪ್ಯಾಕೇಜು ಅನುದಾನ ಕೊಡುವಂಥದ್ದು ಆಗಿಲ್ಲ. ಕಾಂಗ್ರೆಸ್ಸಿನ ಶಾಸಕರು ಹೇಳಕ್ಕೆ ಚಾಲು ಮಾಡ್ಯಾರ, ನಮ್ಮ ಕ್ಷೇತ್ರಕ್ಕೆ ಹಣ ಬಂದಿಲ್ಲ, ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ನಮಗೆ ಬೇಜಾರಾಗಿದೆ, ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತೇಳಿ ನಮ್ಮ ವಿಜಯನಗರ MLA ಅವರು ಸದ್ಯಕ್ಕೆ ಹೇಳಿದರು. ಈಗ ನಮ್ಮ ಕಾಗವಾಡದ MLA ಕಾಂಗ್ರೆಸ್ನವರು ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ. ಇನ್ನೂ ಭಾಳಷ್ಟು ಜನ ಇನ್ನೂ ಹೇಳಿಕೆಗಳು ಹೊರಗೆ ಬಂದಿಲ್ಲ. ಭಾಳಷ್ಟು ಕಾಂಗ್ರೆಸ್ಸಿನ ಶಾಸಕರು ನೀವು ವೈಯಕ್ತಿಕ ಭೇಟಿ ಮಾತಾಡ್ಸಿರಿ. ಎಲ್ಲರೂ ಒಂದೇ ಒಂದು, ಈ ಸರ್ಕಾರ ಬಂದ ಮೇಲೆ ನಮಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಅನ್ನುವಂಥದ್ದು ಅವರೆಲ್ಲರೂ ಹೇಳ್ತಾ ಇದ್ದಾರೆ. ಸರ್ ಈಗ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರ ಮೂಲಕ ಸ್ವಾಭಿಮಾನ ಸಮಾವೇಶ ಮಾಡಲಿಕ್ಕೆ ಹಾಸನದಲ್ಲಿ ಹೋಗಿದ್ರು. ಈಗ ಅದಕ್ಕೆ ಬ್ರೇಕ್ ಹಾಕಿದೆ, ಜೊತೆಗೆ ಕಾಂಗ್ರೆಸ್ ಮೂಲಕನೇ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಾಡೋಣ ಮಾತಾಡಿ. ನೋಡಿ, ಅಲ್ಲಿ ಭಾಳಷ್ಟು ಗೊಂದಲ ಇದೆ, ಹೊರಗೆ ಬಂದಿಲ್ಲ ಅಷ್ಟೇ. ಹೀಗಾಗಿ ಅದು ಯಾವಾಗ ಹೊರಗೆ ಬರ್ತದೆ ಹೇಳಕ್ಕೆ ಬರೋದಿಲ್ಲ. ಇನ್ ಫೈಟಿಂಗು ಮುಖ್ಯಮಂತ್ರಿಯನ್ನು ಇಳಿಸ್ಬೇಕನ್ನುವಂಥದ್ದು ಅಲ್ಲಿ ಒಳಗೊಂದು ಕುತಂತ್ರ ನಡೆದ ಇದೆ. ಅದು ಯಾವಾಗ ಎಕ್ಸ್ಪೋಸ್ ಆಗ್ತದೆ ಹೇಳಕ್ಕೆ ಬರೋದಿಲ್ಲ. ಆ ಟೈಮ್ ಬಂತಂದರೆ ಇವತ್ತು ಬೀದಿ ಜಗಳನೂ ಸ್ಟಾರ್ಟ್ ಆಗ್ತದೆ. ಈಗ ಹಾಸನದ್ದು ಮೊದಲ ಅಹಿಂದ ಸಮಾವೇಶ ಅಂದರು, ಈಗ ಕಾಂಗ್ರೆಸ್ ಬ್ಯಾನೆ ಮಾಡ್ತಾರೆ. ಇದೆಲ್ಲ ಅಂದರೆ ಅಲ್ಲಿನೂ ಆ ಮನೆ ಸರಿ ಇಲ್ಲ ಅನ್ನೋದು ಇದು ಉದಾಹರಣೆ ಅಂತ ಹೇಳ್ತೇನೆ. ಸರ್ ನಾಳೆ ತುಮಕೂರಲ್ಲಿ CM ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದಾರೆ. ಈ ವೇಳೆ ಧಿಕ್ಕಾರ ಕೂಗಿದವ್ರಿಗೆ, ಕಪ್ಪು ಬಟ್ಟೆ ತೋರಿಸಿದವ್ರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತೇಳಿ ಸುರೇಶ್ ಗೌಡ MLA ಹೇಳ್ತಾರೆ. ಹೌದು, ಅವ್ರಿಗೆ ವೈಯಕ್ತಿಕವಾದಂಥ ವಿಚಾರ, ಅದ್ರ ಬಗ್ಗೆ ನಾ ಹೇಗೆ ಕಮೆಂಟ್ ಮಾಡಲಿ. ಸರ್ ಏನು ಈ ಅಧಿವೇಶನದಲ್ಲಿ ಇದು ಏನು ಒಪ್ಪದು ಇದು ಡೌಟ್ ಇಲ್ಲ, ಹೇಳಿದ ಅವಧಿ ವಿಸ್ತರಣೆ ಮಾಡಿದ್ದಾರೆ. ನೆಕ್ಸ್ಟ್ ಬಜೆಟ್ ಸೆಷನ್ವರೆಗೂ ಅವಧಿ ವಿಸ್ತರಣೆ ಮಾಡಿದ ಮೇಲೆ ಈ ಒಂದು ಸೆಷನ್ದಲ್ಲಿ ಆ ಬಿಲ್ ಬರೋದೇ ಇಲ್ಲ, ಮಂಡನೆ ಆಗೋದೇ ಇಲ್ಲ. ಈಗ ನಬಾರ್ಡ್ ಸಾಲದ ವಿಚಾರದಲ್ಲಿ ಈಗೇನು ಈಗ ಮನವಿನೂ ಕೊಟ್ಟಿದೆ ಸರ್. ಪಾರ್ಲಿಮೆಂಟ್ ಇದ್ರಿ, ಪಾರ್ಲಿಮೆಂಟಲ್ಲಿ ಡಿಬೇಟ್ ಮಾಡಂತ ಹೇಳ್ರಿ. ಏನು ಅನ್ಯಾಯ ಇದ್ರೆ ಅನ್ಯಾಯ ಸರಿಪಡಿಸೋಣಂತೆ. ಡಿಬೇಟೇ ಮಾಡೋಕ್ಕೆ ತಯಾರಿಲ್ಲ ನೀವು ಪಾರ್ಲಿಮೆಂಟಲ್ಲಿ, ಅದು ಉಪಯೋಗ ಮಾಡೋಕ್ಕೆ ತಯಾರಿಲ್ಲ. ಬರೀ ವೇಲಿಗೆ ಬರ್ತೀರಿ, ವೇಲಿಗೆ ಬಂದು ಧರಣಿ ಸತ್ಯಾಗ್ರಹ ಧಿಕ್ಕಾರ ಇದಾತಲ್ಲ. ನಿಮ್ಗೆ ಕನ್ಸ್ಟ್ರಕ್ಟಿವ್ ರಚನಾತ್ಮಕವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಮಾಡೋ ಕೆಲಸ ಮಾಡಿದರೆ ನಿಮ್ಗೆ ಅನುದಾನ ಸಿಗ್ತದೆ, ಎಲ್ಲವೂ ಸಿಗ್ತದೆ. ಸರ್ ಈಗ ಸಚಿವರು ಒಂದು ಮಾತು ಹೇಳಿದರೆ, ಏನು ಈಗಿನ ಸಚಿವರು ಏನು ಭ್ರಷ್ಟಾಚಾರ ನೋಡಿಬಿಟ್ರೆ ನನಗೆ ಆತಂಕ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಈಗಿನ ತಿಮ್ಮಾಪುರ ಅವ್ರು ಹೇಳ್ತಾರೆ ಏನಂತ, ಈಗಿನೇನು ಸಚಿವರು ಕೆಲವೊಬ್ರು ಏನು ಅಧಿಕಾರಿಗಳು ಸಚಿವರು ಭ್ರಷ್ಟಾಚಾರ ನೋಡಿಬಿಟ್ರೆ
ನಮಗೊಂಥರ ಅದ್ರ ಬಗ್ಗೆ ಅಂದ್ರೆ ಅವ್ರದ್ದು ಕಡಿಮೆ ಆಗಿದೆ ಅಂತ ಭ್ರಷ್ಟಾಚಾರ. ಬೇರೆಯವ್ರು ಕಂಪೇರ್ ಮಾಡಿದರೆ ನಂದು ಇನ್ನೂ ಕಡಿಮೆ ಭ್ರಷ್ಟಾಚಾರ ನಮ್ಮ ಇಲಾಖೆದು ಅಂಥೇಳಿ. ಅಂದರೆ ಅವ್ರೊಳಗೆ ಕಾಂಪಿಟೇಷನ್ ಚಾಲೂ ಆಗಿದೆ. ಭ್ರಷ್ಟಾಚಾರ ಯಾರು ಹೆಚ್ಚಿಗೆ ಮಾಡ್ತಾರೆ, ಯಾರು ಕಡಿಮೆ ಮಾಡ್ತಾರೆ ಅಂತೇಳಿ. ಭ್ರಷ್ಟಾಚಾರ ಸರ್ಕಾರ ಅಂತೂ ಇದು ನಿಶ್ಚಿತ ಆಗಿದ್ಬಿಟ್ಟಿದೆ ಈಗ. ಹೀಗಾಗಿ ಅಲ್ಲಿ ಎಷ್ಟು ಯಾರು ಎಷ್ಟು ತಿಂದಾರ ಅನ್ನೋದು ಲೆಕ್ಕ ಹಾಕಾಗತ್ತಾರೆ ಈಗ ಅಷ್ಟೇ.